Hello dear students, welcome to today's class. In previous class what we have studied? We have studied about the introduction of computer, and in a recently previous class what we have learned? Types of computer. Okay, so today we are going to learn about the components of computer. So components is nothing but parts. So parts of computer andru onde, components of computer andru onde. ಸೊ ಕಂಪೋನೆಂಟ್ಸ್ ಬೇರೆ ಪಾರ್ಟ್ಸ್ ಬೇರೆ ಅಲ್ಲ. ಸೊ ಕಂಪೋನೆಂಟ್ಸ್ ಈಸ್ ನಥಿಂಗ್ ಬಟ್ ಪಾರ್ಟ್ಸ್. ಸೊ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್, ಲೆಟ್ ಅಸ್ ಡಿಸ್ಕಸ್ ದಿ components of computer or computer components. So computer components includes what? Input, CPU, output, ROM, memory, RAM, hardware, storage, software. These are the components of computer. Let us discuss one by one. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹಾರ್ಡ್ವೇರ್ ಬಗ್ಗೆ ತಿಳ್ಕೊಂಡ್ವಿ, ಸೊ ಸ್ಟೋರೇಜ್ ಡಿವೈಸಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಸಾಫ್ಟ್ವೇರ್ ಅಂದ್ರೇನು? ಸಾಫ್ಟ್ವೇರ್ ಅಂತಂದರೆ ಸೊ ವಿಚ್ ವಿ ಡು ನಾಟ್ ಏಬಲ್ ಟು ಟಚ್ ದ ಥಿಂಗ್ಸ್. ಸೊ ಹಾರ್ಡ್ವೇರ್ ಆದರೆ ನಾವು ಟಚ್ ಮಾಡ್ಬೋದು ಏನಾದರೂ ಕಂಪ್ಯೂಟರ್ಗಳಲ್ಲಿ ಪಾರ್ಟ್ಸ್ನ, ಬಟ್ ನಾವು ಸಾಫ್ಟ್ವೇರ್ನ ಟಚ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಅ ಸಾಫ್ಟ್ ಕಾಪಿ. ಸೊ ಒ ಎಸ್ ಅಂತಾರೆ ಹೇಳ್ತಾರೆ, ಯಾವುದೇ ಒಂದು ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಏನಿರಬೇಕು? ಒ ಎಸ್ ಇರಬೇಕು. ಒ ಎಸ್ ಅಂದರೆ ಏನು ರೀ? ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಸೊ ಎಲ್ಲ ಒಂದು ಕಂಪ್ಯೂಟರ್ಗಳಲ್ಲಿ ಕೇಳ್ತಿರ್ತಾರೆ, ಸೊ ಯಾವ ವಿಂಡೋ ವರ್ಷನ್ ಎಷ್ಟಿದೆ? ವಿಂಡೋ 7 ವಿಂಡೋ 10 ಅಥವಾ ಈ ಥರ ಕೇಳ್ತಾ ಇರ್ತಾರೆ. ಅಂದರೆ ಅವೆಲ್ಲ ಏನು ರೀ? ಅವು ಒ ಎಸ್ ಅಂತ ಹೇಳ್ತಾರೆ. ಆ್ಯಪಲ್ ಒ ಎಸ್ ಅಂತಂದರೆ ಇದು ಹೊಸ ವರ್ಷನ್ ಬಿಟ್ಟಿದ್ದಾರೆ. ಸೊ ಆ್ಯಪಲ್ ಮ್ಯಾಕ್ ಅಂತ ಇದೆ. ಇದೆಲ್ಲ ದೊಡ್ಡ ದೊಡ್ಡ ಒಂದು ಪ್ರಾಡಕ್ಟ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಬೇಕಾದ್ರೆ ಆ್ಯಪಲ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಒಂದು ಅಪ್ಲಿಕೇಶನ್ಗಳು ಯಾವಪ್ಪ ಅಂತಂದರೆ ಎಮ್ ಎಸ್ ಆಫೀಸ್ ಆಗಿರ್ಬೋದು, ಫೈನಲ್ ಕಟ್ ಪ್ರೋ ಆಗಿರ್ಬೋದು, ಅಡೋಬ್ CS6 ಆಗಿರ್ಬೋದು. ಸೊ ಇವೆಲ್ಲ ಎದಕ್ಕೆ ಯೂಸ್ ಆಗ್ತವೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದಿಷ್ಟು ಟಾಮ್ ಆ್ಯಂಡ್ ಜೆರಿಗಳನ್ನು ಮಾಡ್ತಿರ್ತಾರೆ. ಸೊ ಈ ಥರ ಎಲ್ಲ ಹೇಗೆ ಮಾಡ್ತಾರೆ? ಅಥವಾ ಇವಾಗೆಲ್ಲ ಆರ್ಟಿಕಲ್ಸ್ನ ಮಾಡ್ತಿರ್ತಾರೆ. ಈ ಥರ ಎಲ್ಲ ಯಾವ ಥರ ಯೂಸ್ ಮಾಡ್ತಿರ್ತಾರೆ? ಇವೆಲ್ಲ ಅಡೋಬ್ ಸಾಫ್ಟ್ವೇರಿಂದ. ಸೊ ಈ ಥರದ್ದೆಲ್ಲ ಆ್ಯನಿಮೇಷನ್ ಮಾಡಿ ಅದನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು? ಸಾಫ್ಟ್ವೇರ್ ಅಂತ ಹೇಳ್ತೀವಿ. ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್, ದ ಸಿಮ್ಸ್, ಇವೆಲ್ಲ ಏನು ರೀ? ಇವಾಗ ಗೇಮ್ಸ್. ಸೊ ಇವೆಲ್ಲ ಏನಂತಂದರೆ ಇನ್ಬಿಲ್ಟ್ ಸಾಫ್ಟ್ವೇರ್ ಇದ್ದರೆ ಮಾತ್ರ ಆ ಥರ ಔಟ್ಪುಟ್ ಬರ್ಲಿಕ್ಕೆ ಸಾಧ್ಯ. ಸೊ ದಿಸ್ ಇಸ್ ವಾಟ್? This is called software. So hardware is nothing but hardware components. That is the see here. ನಾನು ಹಾರ್ಡ್ವೇರಲ್ಲಿ ಹೇಳಿದಾಗ SD, CD ಅಂತ ಹೇಳಿದ್ನಲ್ಲ. ಸೊ ದಿಸ್ is called as hardwares, pen drive. So see here, this is a pen drive. This is a hard disk. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಇವೆಲ್ಲ ಏನು ರೀ? ಇವು ಲಾರ್ಜ್ ಸ್ಟೋರೇಜ್ ಡಿವೈಸಸ್ ಇರುತ್ತೆ. ಸೊ ಈ ಡಿವೈಸಸಲ್ಲಿ ಏನಾಗುತ್ತೆ? ಸೊ ಬಹಳಷ್ಟು ಒಂದು ಕಾಪಿಗಳನ್ನು ಮಾಡ್ಕೊಳ್ಬೋದು, ಐಟಮ್ಸ್ನ ಕಾಪಿ ಮಾಡ್ಕೊಳ್ಬೋದು, ಸ್ಟೋರೇಜ್ಗಳನ್ನು ಕಾಪಿ ಮಾಡ್ಕೊಳ್ಬೋದು. ಸೊ ಈ ಥರ ಎಲ್ಲ ಕಾಪೀಸ್ನ ನಾವು ಇದರಲ್ಲಿ ನೆಕ್ಸ್ಟು another part or another component is what? Input devices. Input devices are nothing but keyboard, mouse, trackball, graphics tablet, game controllers, touch screens, webcam, microphone. These are the input devices. Input devices ಅಂತಂದು ಹೇಳಿದಾಗ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋಸಲ್ಲಿ. ಸೊ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಟ್ರ್ಯಾಕ್ ಬಾಲ್ ಆಗಿರ್ಬೋದು, ಗ್ರಾಫಿಕ್ಸ್ ಟ್ಯಾಬ್ಲೆಟ್ ಆಗಿರ್ಬೋದು. ಟ್ಯಾಬ್ಲೆಟ್ ಅಂತಂದರೆ ಟ್ಯಾಬ್ಸ್ ಯೂಸ್ ಮಾಡ್ತಾರಿಲ್ರಿ. ಸೊ ನೀವೆಲ್ಲ ಕೆಲವೊಬ್ರು ಈಗ ಒಂದು ಎಜುಕೇಷನ್ ಪರ್ಪೋಸ್ ಬಿಟ್ಟು ಇವಾಗ ಪಬ್ಜಿಗೋಸ್ಕರನೇ ಟ್ಯಾಬ್ಸ್ನ ತೊಗೋತಿದ್ದಾರೆ. ಅಂದರೆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡ್ರೆ, ಟ್ಯಾಬ್ಲೆಟ್ಸ್ ಅಂದರೆ ಆ ಥರ ಟ್ಯಾಬ್ಲೆಟ್ಸ್ ಅಲ್ಲ, ಔಷಧಿಗಳಲ್ಲ. ಟ್ಯಾಬ್ ಅಂತಂದರೆ ಏನು ರೀ? ನಾವೇನು ಯೂಸ್ ಮಾಡ್ತೀವಲ್ಲ, ಒಂದು ಸ್ಮಾಲ್ ಟಿ ವಿ ಗತೆ, ಸೊ ಒಂದು ಸ್ಮಾಲ್ ಬುಕ್ ಗತೆ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಟ್ಯಾಬ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಸೊ ಇದೇ ಟ್ಯಾಬ್ ಅಂತಂದರೆ ಇವಾಗ ಏನಿದೆಯಲ್ಲ ಇದಕ್ಕೆ ಟ್ಯಾಬ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಟ್ಯಾಬ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು. ಮೈಕ್ರೋಫೋನ್ಸ್ ಎಲ್ಲ ಯೂಸ್ ಮಾಡೋದು. ಸೊ ಈಗಿನ ಒಂದು ಜನ್ರೇಷನಲ್ಲಿ ಇವೆಲ್ಲ ಯೂಸ್ ಮಾಡ್ಬೇಕ್ರಿ. ಒಂದು ಕೀಬೋರ್ಡ್ ಆಗಿರಲಿ, ಮೌಸ್ ಆಗಿರಲಿ, ಇವೆಲ್ಲ ನಾವೇನು ರೀ ನೀಟಾಗಿ ಯೂಸ್ ಮಾಡೋದು ಗೊತ್ತಿರಬೇಕು. ಇವೆಲ್ಲ ಏನು ರೀ? ಇವು ಇನ್ಪುಟ್ ಡಿವೈಸಸ್ ಅಂತ ಹೇಳ್ತಾರೆ. ಇವಕ್ಕೆ ಏನಂತ ಹೇಳ್ತಾರೆ? ಇನ್ಪುಟ್ ಡಿವೈಸಸ್. ನೆಕ್ಸ್ಟು ಮದರ್ ಬೋರ್ಡ್ ಅಂತಂದ್ರೆ ಏನು ರೀ? ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಸೊ ವಾಟ್ ಕಮ್ಸ್ ಇನ್ ಆ್ಯಂಡ್ ಔಟ್? ಸೊ ಮದರ್ ಬೋರ್ಡ್ ಅಂದ್ರೇನು? ಸೊ ಇವಾಗ ಮದರ್ ಬೋರ್ಡ್ ಈಸ್ ನಥಿಂಗ್ ಬಟ್ ಒಂದು ಸರ್ಕ್ಯೂಟ್ಸ್ ಇರುತ್ತೆ.
ಆ ಸರ್ಕ್ಯೂಟ್ಸಲ್ಲಿ ಅಂದರೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ SRJV ಅಂತ ಟೈಪ್ ಮಾಡಿದರೆ ಅದು ನಮಗೆ ಮಾನಿಟ್ರಲ್ಲಿ SRJV ಅಂತ ಟೈಪ್ ಆಗಬೇಕು ಅನ್ನೋದನ್ನು ಸಪ್ಲೈ ಮಾಡುತ್ತೆ. ಮದರ್ ಬೋರ್ಡ್ ಅಂದರೆ ಪವರ್ ಕನೆಕ್ಷನ್ ಆಗಲಿ ಅಥವಾ ನಾವು ಕೊಟ್ಟಿರ್ತಕ್ಕಂಥ ಇನ್ಪುಟನ್ನು ಎಲ್ಲ ಒಂದು ಮಾನಿಟರ್ಗೆ ಡಿಸ್ಪ್ಲೇ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕಾಗಲಿ, ಅಂದರೆ ಸಪ್ಲಾಯರ್ ಇದ್ದಂಗೆ. ಮದರ್ ಬೋರ್ಡ್ ಅಂದರೆ ಏನು ರೀ, ಸಪ್ಲಾಯರ್ ಇದ್ದಂಗೆ. ಈಗ ಹೇಗೆ ನಮ್ಮ ಹೋಮಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಮದರ್ ಹೇಗೆ ಹೆಲ್ಪ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಅವರು ಕಾಫಿ ಮಾಡ್ತಾರೆ ಅಥವಾ ನಮಗೆ ನಾಷ್ಟ ಮಾಡಿಕೊಡ್ತಾರೆ ಅಥವಾ ನಮಗೆ ಬೇರೆ ಥರದಲ್ಲೆಲ್ಲ ಸಪೋರ್ಟಿಂಗ್ ಇರ್ತಾರೆ, ಹೆಲ್ಪ್ ಮಾಡ್ತಾರೆ, ಹಾಗೆಲ್ಲ ಎಲ್ಲ ಥರದಲ್ಲೂ ಆಲ್ರೌಂಡಿಂಗ್ ಇರ್ತಾರೆ ತಾನೇ. ಹಾಗೆಯೇ ಈ ಒಂದು ಮದರ್ ಬೋರ್ಡ್ ಅಂತಂದ್ರೆ ಏನು ರೀ, ಅದಕ್ಕೆ ಇದನ್ನು ಮದರ್ ಬೋರ್ಡ್ ಅಂತ ಹೇಳ್ತಾರೆ. ಮದರ್ ಬೋರ್ಡ್ ಅಂದ್ರೆ ಏನು ರೀ, ಎಲ್ಲ ಕಡೆಯೂ ಸಪೋರ್ಟಿವ್ ಆಗಿರುತ್ತೆ. ಅಂದರೆ ನಮ್ಗೆ ಇನ್ಪುಟ್ ತೊಗೊಳುತ್ತೆ, ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಪವರ್ ಕೊಡುತ್ತೆ. ಸೊ ಇದಕ್ಕೆಲ್ಲನಕ್ಕೂ ಆಲ್ರೌಂಡರ್ ಇರುತ್ತೆ. ಇದಕ್ಕೆ ಏನಂತ ಹೇಳ್ತೀವಿ ನಾವು, ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದಕ್ಕೇನಂತ ಹೇಳ್ತೀವಿ ನಾವು, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ALU ಇವೆಲ್ಲ ಇದೆ ತಾನೆ. ಸೊ ಇದರಲ್ಲಿ ನಾವು ನೀಟಾಗಿ ಸ್ಟಡಿ ಮಾಡಿದ್ದೀವಿ ನಾವು ಆಲ್ರೆಡಿ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್. ನೆಕ್ಸ್ಟು ಮೆಮೊರೀಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಪ್ರೈಮರಿ ಮೆಮೊರಿ ಇರುತ್ತೆ, ಸೆಕೆಂಡರಿ ಮೆಮೊರಿ ಇರುತ್ತೆ ಅಂತ. ಪ್ರೈಮರಿ ಮೆಮೊರಿಯಲ್ಲಿ ಏನಿರುತ್ತೆ, ರ್ಯಾಮ್ ಮತ್ತು ರೋಮ್ ಇರುತ್ತೆ. ಸೆಕೆಂಡರಿ ಮೆಮೊರಿಯಲ್ಲಿ ಏನಿರುತ್ತೆ, SD CD ಮತ್ತು ಪೆನ್ ಡ್ರೈವ್ ಇರುತ್ತೆ. ಸೊ ಹಿಯರ್ ರ್ಯಾಮ್ ಹೇಗಿರುತ್ತೆ. ಸೊ ಇವಾಗ ಮೊಬೈಲ್ ತೊಗೊಳ್ಲಿಕ್ಕೆ ಹೋದಾಗ ನೀವೇನು ಮಾಡ್ತೀರಿ, ರ್ಯಾಮ್ ಎಷ್ಟಿದೆ ಅಂತ ಕೇಳ್ತಿರ್ತಾನೆ. ಸೊ ರ್ಯಾಮ್ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ. ಸೊ ಈ ಥರ ನಮಗೆ ರ್ಯಾಮ್ಸ್ ಇರುತ್ತೆ. ಸೊ ಈ ಥರ ರ್ಯಾಮಲ್ಲಿ ನಾವೇನು ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳನ್ನು ಸ್ಟೋರ್ ಮಾಡ್ಕೊಳ್ಬೋದು. ಸೊ ರ್ಯಾಮ್ ಅಂದರೆ ಏನು ರೀ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ರ್ಯಾಂಡಮ್ ಅಂದರೆ ಏನು ರೀ, ರ್ಯಾಂಡಮ್ಲಿ ಅಂದರೆ ಒನ್ ಬೈ ಒನ್. ಸೊ ಒನ್ ಬೈ ಒನ್ ನಮಗೆ ಡೇಟಾವನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಮೆಮೊರಿ ಹೆಲ್ಪ್ ಆಗುತ್ತೆ. ಬಟ್ ಇದು ನಾನ್ ವೋಲ್ಟೈಲ್ ಮೆಮೊರಿ, ನಾನು ಹೇಳ್ದೆ ತಾನೆ. ಸೊ ಇವ ಅನಿಶ್ಚಿತತೆ ಅಂದರೆ ಪವರ್ ಆಫ್ ಆದಾಗ ಇದು ಡೇಟಾ ಎಲ್ಲ ಇರೇಸ್ ಆಗಿಬಿಡುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ, ನಾನ್ ವೋಲ್ಟೈಲ್ ಮೆಮೊರಿ ಅಂತ ಹೇಳ್ತೀವಿ. ನೆಕ್ಸ್ಟು ಹಿಯರ್ ರ್ಯಾಮ್ ಅಂದರೆ ಈ ಥರ ಎಂಟಿ ರ್ಯಾಮ್ ಇರುತ್ತೆ. 4GB ರ್ಯಾಮ್ ಅಂತಂದರೆ ಈ ಥರ ಎಂಟಿ ರ್ಯಾಮ್ ಇರುತ್ತೆ. ಸೊ ಈ ಎಂಟಿ ಸ್ಪೇಸಲ್ಲಿ ಏನಾಗುತ್ತೆ, OS ಹಾಕಿದಾಗ, OS ಅಂದರೆ ನಾನು ಆವಾಗಲೇ ಹೇಳಿದೆ ತಾನೆ, Windows 7 Windows 5. ಸೊ ಹಾಗೆಯೇ ಈ ಆ್ಯಂಡ್ರಾಯ್ಡ್ OS ಹಾಕ್ತಾರೆ. ಇಲ್ಲಿ ಎಂಥ OS ಹಾಕ್ತಾರೆ, ಫೋನ್ಗಳಿಗೆ ಆ್ಯಂಡ್ರಾಯ್ಡ್ OS ಹಾಕ್ತಾರೆ. ಸೊ ಆ ಆ್ಯಂಡ್ರಾಯ್ಡ್ OS ಹಾಕಿದಾಗ ನಮಗೆ ಏನಾದರೂ 3GB ಇರುತ್ತೆ. ಸೊ ಈ ಥರ ನಾವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅದನ್ನೆಲ್ಲ ನೋಡಿದಾಗ ಈ ಥರ ಫುಲ್ ಆಗ್ತಾ ಹೋಗುತ್ತೆ ರ್ಯಾಮು. ಸೊ ನಾನು ಆವಾಗಲೇ ಮೆಮೊರಿ ಬಗ್ಗೆ ಹೇಳಿದ್ದೀನಿ. 1GB ವಾಸ್ ಸ್ಟಿಲ್ ಅವೈಲೇಬಲ್ ಔಟ್ ಆಫ್ 3GB ಟೋಟಲ್. ಸೊ GBs ಎಲ್ಲ, GB ಅಂದರೆ ಏನು ರೀ, ಗೀಗಾಬೈಟ್. TB ಅಂದರೆ ಏನು ರೀ, ಟೆರಾಬೈಟ್. ಸೊ ಇವೆಲ್ಲ ಏನು ರೀ, ಇವೆಲ್ಲ ಮೆಮೊರೀಸ್. ಸೊ ಇವೆಲ್ಲ ನೀವು ತಿಳ್ಕೊಂಡಿರಬೇಕು. ಸೊ ಸಿಂಪ್ಲಿ TB KB ಈ ಥರ ಎಲ್ಲ ಯೂಸ್ ಮಾಡಬೇಡ್ರಿ. 1 MB ಅಂತಂದ್ರೇನು, GB ಅಂದ್ರೇನು, ಇವೆಲ್ಲ ನೀವು ಗೊತ್ತಿರಬೇಕು. ಇವೆಲ್ಲ ನಿಮಗೆ ಬೇಸಿಕ್ ನಾಲೆಜ್ ರೀ. ಇವೆಲ್ಲ ಏನು ರೀ ಅಂದರೆ ಜನರಲ್ ನಾಲೆಜ್ ಪರ್ಪಸ್. ನಾಳೆ ನೀವು SD FD ಎಕ್ಸಾಮ್ ಬರಲಿಕ್ಕೆ ಹೋದ್ರಿ ಅಂದ್ಕೊಳ್ರಿ, ಅಥವಾ ಅದನ್ನ ಬಿಡ್ರಿ, ಬೇರೆ ಏನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಇರುತ್ತೆ. ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಇದ್ದಾಗ ನಿಮ್ಗೆ ಇವೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಒನ್ ಬೈಟ್ಸ್ ಅಂತ ಎದಕ್ಕಂತಾರೆ, ಬಿಟ್ ಅಂತ ಎದಕ್ಕಂತಾರೆ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ರಾಮ್ ಅಂದ್ರೆ ಏನು ರೀ, ರೀಡ್ ಓನ್ಲಿ ಮೆಮೊರಿ, ಕಂಟೈನ್ಸ್ ದ ಥಿಂಗ್ಸ್ ದ್ಯಾಟ್ ಕಂಪ್ಯೂಟರ್ ನೀಡ್ಸ್ ಟು ಆಪ್ರೇಟ್. ಸೊ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ, ನಾವು ಆಲ್ರೆಡಿ ರ್ಯಾಮಲ್ಲಿ ಹಾಕಿರ್ತೀವಿ. ರೀಡ್ ಓನ್ಲಿ ಮೆಮೊರಿ ಅದಕ್ಕೆ ಏನು ಮಾಡುತ್ತೆ, ಏನು ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಕಂಪ್ಯೂಟರ್ಗೆ ಹೇಳುತ್ತೆ. ಸೊ ಇದಕ್ಕೇನು ಮಾಡುತ್ತೆ ಅಂದರೆ ರೀಡ್ ಓನ್ಲಿ ಮೆಮೊರಿ. ನಾವೇನು ಸಂದೇಶವನ್ನು ಕಳಿಸಿರ್ತೀವೋ ಅದನ್ನು ರೀಡ್ ಮಾಡಿಬಿಟ್ಟು ಅದನ್ನು ಏನು ಮಾಡುತ್ತೆ, ಮಾನಿಟರ್ಗೆ ಡಿಸ್ಪ್ಲೇ ಮಾಡಲಿಕ್ಕೆ ಹೇಳುತ್ತೆ. ಸೊ ಇದನ್ನೇನು ಮಾಡುತ್ತೆ, ಕಂಪ್ಯೂಟರ್ ನೀಡ್ಸ್ ಟು ಆಪ್ರೇಟ್, ಏನು ಆಪ್ರೇಟ್ ಮಾಡಿರುತ್ತಲ್ಲ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಈ ಒಂದು ಮೆಮೊರಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಔಟ್ಪುಟ್ ಡಿವೈಸಸ್ ಅಂದರೆ ಏನು ರೀ, ಸೊ ಮಾನಿಟರ್ ಆಗಿರಲಿ ಇವೆಲ್ಲ ಔಟ್ಪುಟ್ ಡಿವೈಸಸ್. ಅಂದರೆ ನಾವೇನು ಒಂದು ಇನ್ಪುಟ್ ಕೊಟ್ಟಿರ್ತೀವಿ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ ಕೊಡ್ರಿ ಅಂತಂದರೆ ಮಾನಿಟರ್, ಪ್ರಿಂಟರ್, ಸೌಂಡ್. ಈಗ ಫಾರ್ ಎಕ್ಸಾಂಪಲ್ ಮಾನಿಟರ್ ಏನು ಮಾಡ್ತೀವಿ ನಾವು, ಯಾವಾಗಲೂ ಏನು ಇನ್ಫಾರ್ಮೇಷನ್ನ ಟೈಪ್ ಮಾಡ್ತೀವೋ ಅದೆಲ್ಲಿ ಬರುತ್ತೆ, ಡಿಸ್ಪ್ಲೇಯಲ್ಲಿ ಬರುತ್ತೆ ತಾನೇ. ಸೊ ಅದಕ್ಕೆ ಮಾನಿಟರ್ ಅಂತ ಹೇಳ್ತೀವಿ.
ನೆಕ್ಸ್ಟು ಪ್ರಿಂಟರ್ ಅಂದರೆ ನಾವು ಏನು ಬಟನ್ನ ಪ್ರೆಸ್ ಮಾಡ್ತೀವೋ, ಏನು ಪ್ರಿಂಟಿಂಗ್ಗೆ ಸಾಫ್ಟ್ವೇರ್ ಕೊಟ್ಟಿರ್ತೀವೋ, ನಾವು ಇನ್ಪುಟ್ ಕೊಟ್ಟಾಗಲೇ ತಾನೇ ಔಟ್ಪುಟ್ ಬರೋದು. ಔಟ್ಪುಟ್ ಯಾವುದ್ರ ಮುಖಾಂತರ ಬಂತು? ಪ್ರಿಂಟರ್ ಮುಖಾಂತರ ಬಂತು. ಸೊ ಇದಕ್ಕೇನಂತ ಹೇಳ್ತೀವಿ? ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಸೌಂಡು ಕೂಡ ಹಾಗೇನೆ, ನಾವು ಯಾವುದೋ ಒಂದು ವಿಡಿಯೋಸ್ ಆಗಿರಲಿ, ಯಾವುದೇ ಒಂದು ವಾಯ್ಸ್ ಆಗಿರಲಿ, ನಾವು ಇನ್ಪುಟ್ ಕನೆಕ್ಷನ್ ಕೊಟ್ಟ ಮೇಲೆ ತಾನೇ ಅದು ಸೌಂಡ್ ಆಗಿ, ಅದು ವಾಯ್ಸ್ ಆಗಿ ಅದು ಕನ್ವರ್ಟ್ ಆಗೋದು. ಸೊ ಸೌಂಡ್ ಯಾವುದ್ರಲ್ಲಿ ಬರುತ್ತೆ? ಸೊ ಒಂದು ಮೈಕ್ರೋಫೋನಲ್ಲಿ ಆಗಿರ್ಬೋದು, ಈ ಥರದಲ್ಲೆಲ್ಲ ಬರುತ್ತೆ ತಾನೆ. ಸೊ ಇದು ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಪ್ರಿಂಟರ್ಸಲ್ಲಿ ನೋಡಿ, ಇಲ್ಲಿ ಲೇಸರ್ ಪ್ರಿಂಟರ್ ಇರುತ್ತೆ, ಇಂಕ್ಜೆಟ್ ಪ್ರಿಂಟರ್ ಇರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಸ್ಮಾಲ್ ನಾಲೆಜ್ ಇರಬೇಕು. ಸ್ಟೋರೇಜ್ ಡಿವೈಸಸ್. ಸೊ ಸ್ಟೋರೇಜ್ ಡಿವೈಸಸ್ ಅಂದ್ರೆ ಏನ್ರಿ? ಸ್ಟೋರ್ ಅಂತಂದ್ರೆ ಸ್ಟೋರ್ ಮಾಡ್ಕೊಳ್ಳೋದು, ಡೇಟಾವನ್ನು, ಇನ್ಫಾರ್ಮೇಷನನ್ನು, ಪಿಕ್ಸನ್ನು, ಫೈಲನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಏನಂತ ಹೇಳ್ತೀವಿ ನಾವು? ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಸ್ಟೋರೇಜ್ ಡಿವೈಸಸ್ ಯಾವುವು? ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಸ್ಟೋರೇಜ್ ಇರತಕ್ಕಂಥ ಡಿವೈಸಸ್ ಯಾವ್ಯಾವಿದ್ದಾವೆ? ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಸೊ ಮೆಮೊರಿಯಲ್ಲಿ ನಾನು ಹೇಳಿದೆ ನಿಮಗೆ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇರುತ್ತೆ ಅಂತ. ಸೆಕೆಂಡರಿ ಮೆಮೊರಿಯಲ್ಲಿ ಏನಿರುತ್ತೆ? ಎಸ್ ಡಿ, ಸಿ ಡಿ, ಪಿ ಡಿ ಇರುತ್ತೆ ತಾನೆ. ಎಸ್ ಡಿ ಅಂದರೆ ಏನ್ರಿ? ಸೊ ಇವಾಗ ನೋಡಿ, ಇಲ್ಲಿ ಹಾರ್ಡ್ ಡಿಸ್ಕ್ ಅಂತಂದ್ರೆ ಏನ್ರಿ? ಎಚ್ ಡಿ ಅಂತಂದರೆ ಹಾರ್ಡ್ ಡ್ರೈವ್ ಅಂತಂದ್ರೆ ಏನ್ರಿ? ಸೊ ಇಟ್ ಹ್ಯಾಸ್ ಅ ಲಾಟ್ ಆಫ್ ಮೆಮೊರಿ. ಸೊ ಇದಕ್ಕೆ ಸ್ಪೇಸಸ್ ಭಾಳ ಇರುತ್ತೆ. ಸ್ಪೇಸಸ್ ಭಾಳ ಇದ್ದಾಗ ನಾವು ಏನು ಒಂದು ಡಾಕ್ಯುಮೆಂಟ್ರಿನೂ ಸಹ ನಾವು ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಡಿ ವಿ ಡಿಯಲ್ಲೂ ಸಹ ಅಷ್ಟೇ. ಸೊ ಬಹಳಷ್ಟು ಸ್ಪೇಸಸ್ ಇರುತ್ತೆ. ನಾವು ಈಸಿಯಾಗಿ ಡೇಟಾವನ್ನು ಅಥವಾ ಇನ್ಫಾರ್ಮೇಷನನ್ನು ಅಥವಾ ಫೈಲ್ಸನ್ನು ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಸಿ ಡಿ ರೋಮ್ ಆಗಿರಲಿ, ಸಿ ಡಿ ಆರ್ ಆಗಿರಲಿ, ಸಿ ಡಿ ಆರ್ ಡಬ್ಲ್ಯೂ ಆಗಿರಲಿ, ದೀಸ್ ಆರ್ ದಿ ಸ್ಟೋರೇಜ್ ಡಿವೈಸಸ್, ಮೇನ್ ಸ್ಟೋರೇಜ್ ಡಿವೈಸಸ್ ಇವೆಲ್ಲ. ಸೊ ಇವಕ್ಕೆಲ್ಲ ಏನಂತ ಹೇಳ್ತೀವಿ ನಾವು? ಕಂಪ್ಯೂಟರ್. ಸೊ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ನಿಮಗೆ ನೆಟ್ವರ್ಕಿಂಗ್ ಬಗ್ಗೆನೂ ಸ್ವಲ್ಪ ನಾಲೆಜ್ ಇರಬೇಕು. ನೆಟ್ವರ್ಕಿಂಗ್ ಅಂತಂದ್ರೆ ಏನು? ಸೊ ಸಿ ಹಿಯರ್, allow access to computer networks, LAN, WAN. ಸೊ ಲ್ಯಾನ್ ಅಂತಂದ್ರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಅಂತಂದ್ರೆ ಏನು? ಸೊ ಲ್ಯಾನ್ ಅಂತಂತಂದರೆ ಇವಾಗ ಲ್ಯಾನ್ ಕೇಬಲ್ಸ್ ಅಂತ ಇರುತ್ತೆ. ಸೊ ನಿಮಗೆ ಲ್ಯಾಬಲ್ಲಿದ್ದಾಗ ನಾನು ನಿಮ್ಗೆ ತೋರಿಸ್ತೀನಿ ಲ್ಯಾನ್ ಕೇಬಲ್ ಹೇಗಿರುತ್ತೆ. ಸೊ ಕಂಪ್ಯೂಟರ್ಗೆ ಅದು ಹೇಗೆ ಜಾಯಿಂಟ್ ಆಗಿರುತ್ತೆ. ಸೊ ಆ ಲ್ಯಾನ್ ಕೇಬಲ್ ಇದ್ದಾಗ ಮಾತ್ರ ಪ್ರಾಜೆಕ್ಟರ್ಸಲ್ಲಿ ನಮಗೆ ನೆಟ್ ಆನ್ ಆಗುತ್ತೆ, ಕಂಪ್ಯೂಟರ್ಸಲ್ಲಿ ನಮಗೆ ನೆಟ್ ಆನ್ ಆಗುತ್ತೆ. ಸೊ ಇಂಟರ್ನೆಟ್ ಇರಬೇಕು ಅಂತಂದರೆ ಈ ಒಂದು ಲ್ಯಾನ್ ಕೇಬಲ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಬ್ಲೂಟೂತ್ ಇದೆ ತಾನೇ ನಿಮಗೆ. ಬ್ಲೂಟೂತ್ ಎಲ್ಲಿವರೆಗೂ ಹೆಲ್ಪ್ ಆಗುತ್ತೆ? 1 ಮೀಟರ್, 2 ಮೀಟರ್. ಸೊ ಅಂದರೆ ನಮಗೆ ಒಂದು ರೂಮಲ್ಲಿ ನಮಗೆ ಬ್ಲೂಟೂತ್ ಯೂಸ್ ಆಗುತ್ತೆ. ಅದೇ ರೂಮ್ ಬಿಟ್ಟು ಹೊರಗಡೆ ಹೋಗ್ರಿ, ಬ್ಲೂಟೂತ್ ಆಫ್ ಆಗುತ್ತೆ ತಾನೆ. ಅಂದರೆ ನಿಯರ್ ಬೈ ಕನೆಕ್ಷನ್ ಇದ್ದಾಗ ನಾವೇನಂತ ಹೇಳ್ತೀವಿ? ಅದನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ವ್ಯಾನ್ ಅಂತಂತಂದರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತಂದರೆ ಇವಾಗ ವೈಫೈ ಅಂತಂದ್ರೆ ಏನ್ರಿ? ಒಂದು ಫ್ಲೋರ್ ಅಂತ ಇರುತ್ತೆ, ಅಂದರೆ ಫಸ್ಟ್ ಫ್ಲೋರ್ ಇರುತ್ತೆ ಅಂತ ತಿಳ್ಕೊಳ್ರಿ. ಕೆಳಗಡೆ ನಮಗಿರೋದೇನ್ರಿ? ನಮ್ಮ ಕಾಲೇಜಲ್ಲಿ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ಬರುವಂಗೆ ಒಂದು ವೈಫೈ ಕನೆಕ್ಷನ್ ಮಾಡಿರ್ತಾರೆ. ಆ ವೈಫೈ ಕನೆಕ್ಟರ್ಗೆ ಏನಂತ ಹೇಳ್ತೀವಿ ನಾವು? ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಈ ಮಾಡೆಮ್ ಆಗಿರಲಿ, ಕೇಬಲ್ ಮಾಡೆಮ್ ಆಗಿರಲಿ. ಸೊ ಇವೆಲ್ಲ ಮಾಡೆಮ್ಸ್ ಅಂತಂದ್ರೆ ಏನ್ರಿ? ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಬಳಸುವಂತಹ ಒಂದು ಡಿವೈಸಸ್, ಸಾಧನಗಳು. ಸೊ ಇವಕ್ಕೇನಂತ ಹೇಳ್ತೀವಿ? ಸೊ ದೀಸ್ ಆರ್ ದ ನೆಟ್ವರ್ಕ್ ಕಾರ್ಡ್. ಸೊ ನೆಟ್ವರ್ಕಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಕಂಪ್ಯೂಟರ್. ಸೊ ನೆಟ್ವರ್ಕ್ ಬಗ್ಗೆ ನೀವೇನು ಭಾಳ ತಿಳ್ಕೊಳ್ಳೋದು ಬೇಡ. ಜಸ್ಟ್ ಏನ್ರಿ? ಲ್ಯಾನ್ ಕೇಬಲ್ ಅಂದ್ರೇನು, ವ್ಯಾನ್ ಅಂತಂದ್ರೇನು, ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಓಕೆನಾ? ಇವಾಗ ಕೆಲವೊಬ್ಬರು ಮೊಬೈಲನ್ನ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ತಿರ್ತಾರೆ. ಸೊ ಇವಾಗ ಚಾರ್ಜರ್ ಕೇಬಲ್ ಏನಿರುತ್ತಲ್ರಿ, ಸೊ ಆ ಕೇಬಲ್ನ ಅದನ್ನ ಏನಂತ ಹೇಳ್ತೀವಿ? ಲ್ಯಾನ್ ಕೇಬಲ್ ಅಂತ ಹೇಳ್ತೀವಿ. ಅದನ್ನು ಸಹ ನಾವೇನಂತ ಹೇಳ್ತೀವಿ? ಲ್ಯಾನ್ ಕೇಬಲ್ ಅಂತ ಹೇಳ್ತೀವಿ. ಮೊಬೈಲನ್ನು ಮತ್ತು ಕಂಪ್ಯೂಟರ್ಗೆ ಎರಡನ್ನೂ ಜಾಯಿಂಟ್ ಮಾಡಲಿಕ್ಕೆ ಇರುವಂತಹ ಒಂದು ವಯರ್ ಅಥವಾ ಒಂದು ಸಾಧನವನ್ನು ಅಥವಾ ಒಂದು ಡಿವೈಸನ್ನು ಏನಂತ ಹೇಳ್ತೀವಿ ನಾವು? ಪವರ್ ಸಪ್ಲೈನಂತ ಹೇಳ್ತೀವಿ, ಲ್ಯಾನ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಲ್ಯಾನ್ ಕೇಬಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ನಾವೇನೇನು ಬಗ್ಗೆ ತಿಳ್ಕೊಂಡ್ವಿ? ಇನ್ಪುಟ್ ಅಂದರೆ ಏನಂತ ತಿಳ್ಕೊಂಡ್ವಿ, ಔಟ್ಪುಟ್ ಡಿವೈಸಸ್ ಬಗ್ಗೆ ತಿಳ್ಕೊಂಡ್ವಿ, ಸಿ ಪಿ ಯು ಬಗ್ಗೆ ಗೊತ್ತು, ರ್ಯಾಮ್ ಬಗ್ಗೆ ಗೊತ್ತು, ರೋಮ್ ಬಗ್ಗೆ ಗೊತ್ತು, ಮೆಮೊರಿ ಬಗ್ಗೆ ಗೊತ್ತಾಯಿತು, ಹಾರ್ಡ್ವೇರ್ ಬಗ್ಗೆ ಗೊತ್ತಾಯಿತು, ಸ್ಟೋರೇಜ್ ಬಗ್ಗೆ ಗೊತ್ತಾಯಿತು. ಸ್ಟೋರೇಜ್ ಬಗ್ಗೆ ಹೇಳಿದ್ನಲ್ಲ. ಸೊ ಸೆಕೆಂಡರಿ ಸ್ಟೋರೇಜ್ ಡಿವೈಸಸಲ್ಲಿ ಏನೇನಿರುತ್ತೋ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಸೊ ಇದನ್ನು ಸಾಫ್ಟ್ವೇರ್ ಅಂದರೆ ಏನಂತ ಗೊತ್ತಾಯಿತು. ದೀಸ್ ಆರ್ ದ ಮೇನ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಸೊ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದರೆ ಇದ್ರ ಬಗ್ಗೆ ಇಷ್ಟು ಹೇಳಿಬಿಟ್ರೆ ಸಾಕು. ದೀಸ್ ಆರ್ ದ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಓಕೆನಾ? So lastly, see here, what is this? This one is what?
These are the parts of computer. So this one is what? This one is a monitor. ಇದಕ್ಕೇನಂತ ಹೇಳ್ತೀವಿ ರೀ? ಮಾನಿಟರ್ ಅಂತ ಹೇಳ್ತೀವಿ. ಇದಕ್ಕೇನಂತ ಹೇಳ್ತೀವಿ? ಕೀಬೋರ್ಡ್ ಅಂತ ಹೇಳ್ತೀವಿ. ಕೀಬೋರ್ಡಲ್ಲಿ ಕೆಲವೊಂದಿಷ್ಟು ಶಾರ್ಟ್ಕಟ್ ಕೀಸ್ ಇದೆ. ನಾನೆಲ್ಲ ಬರ್ತಾ ಬರ್ತಾ ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ನೀವು ಕಲಿತಾ ಹೋಗಿ. ಸೊ ಇದಕ್ಕೇನಂತ ಹೇಳ್ತೀವಿ? ಸ್ಪೀಕರ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಬೇಸಿಕ್ ಥಿಂಗ್ಸ್ ರೀ. ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟು ದಿಸ್ ಇಸ್ ಮೌಸ್. ಓಕೆನಾ? ದಿಸ್ ಇಸ್ ಅ ಹಾರ್ಡ್ ಡ್ರೈವ್. ಸಿ ಹಿಯರ್ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್. ಹಾರ್ಡ್ ಡ್ರೈವ್ ಅಂತಂದರೆ ನಾನು ಆವಾಗಲೇ ಹೇಳಿದಾಗೆ ದಿಸ್ ಈಸ್ ಅ ಲಾರ್ಜ್ ಸ್ಟೋರೇಜ್ ಡಿವೈಸ್. ವಾಟ್ ಇಸ್ ದ್ಯಾಟ್? ಲಾರ್ಜ್ ಸ್ಟೋರೇಜ್ ಡಿವೈಸ್. ಆ್ಯಂಡ್ ದಿಸ್ ಈಸ್ ವಾಟ್? ದಿಸ್ ಈಸ್ ದಿ ಸಿ ಪಿ ಯು. ಸಿ ಪಿ ಯು ಅಂದ್ರೆ ಏನು ರೀ? ಬ್ರೈನ್ ಆಫ್ ದ ಕಂಪ್ಯೂಟರ್. ಸೊ ಇದರಲ್ಲಿ ನಮಗೇನಿರುತ್ತೆ? ಸೊ ಇದರಲ್ಲಿ ಏನಾಗಿರುತ್ತೆ? ಈ ಥರ ನಮಗೆ ಒಂದಿಷ್ಟು ಆಪ್ಷನ್ಸ್ ಇರುತ್ತೆ. ಇದನ್ನು ನಾವು ಓಪನ್ ಮಾಡಿದಾಗ ಅಲ್ಲಿ ಪೆನ್ ಡ್ರೈವ್ಸ್ ಹಾಕಲಿಕ್ಕೆ ನಮಗೆ ಸ್ಪೇಸಸ್ ಇರುತ್ತೆ. ನೀವೆಲ್ಲ ಒಂದು ಸತಿ ಚೆಕ್ ಮಾಡಿರಿ, ಗೊತ್ತಾಗುತ್ತೆ. ದಿಸ್ ಒನ್ ಈಸ್ ವಾಟ್? ಪ್ರಿಂಟರ್. Printer is nothing but what? So it is used to print the documents. Next one is what? ವಿಡಿಯೋ ವೆಬ್ ಕ್ಯಾಮ್ ಇರುತ್ತೆ. ವಿಡಿಯೋ ವೆಬ್ ಕ್ಯಾಮ್ ಅಂದ್ರೇನು, ಮಾಡೆಮ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ನಿಮಗೆ. ಸ್ಕ್ಯಾನರ್. ಸೊ ಸ್ಕ್ಯಾನಿಂಗ್ ದ ಡಾಕ್ಯುಮೆಂಟ್ಸ್. ನಿಮ್ಮ ಫೋಟೋಸ್ ಆಗಿರಲಿ ಅಥವಾ ಯಾವುದೇ ಆಧಾರ್ ಕಾರ್ಡ್ ಆಗಿರಲಿ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಲಿಕ್ಕೆ ಏನು ಮಾಡ್ತೀವಿ? ಸ್ಕ್ಯಾನರ್ನ ಯೂಸ್ ಮಾಡ್ತೀವಿ. ಸೊ ಸ್ಕ್ಯಾನರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಈ ಒಂದು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ನಿಮಗೆ ಅಂದರೆ ಎಲ್ಲ ಪಾರ್ಟ್ಸ್ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಸೊ ಒಂದು ಸರ್ತಿ ನಾನು ನಿಮ್ಗೆ ಹೇಳ್ತೀನಿ ಏನು ಯಾವ ಒಂದು ಪ್ರೊಸೆಸ್ಸಲ್ಲಿ ಇದು ನಡೆಯುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೀವು ಥಿಯರಿ ಕ್ಲಾಸಲ್ಲಿ ಏನು ತಿಳ್ಕೊಳ್ರಿ? ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಏನು ರೀ? ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಅಂದರೂ ಒಂದೇ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದರೂ ಒಂದೇ. ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಓಕೆನಾ? ಓಕೆ, ಥ್ಯಾಂಕ್ ಯು. ಸ್ಟಡಿ ವೆಲ್.